ಹಲೋ. ಹಲೋ ಮಚ್ಚ, ನಾನ್ ಕಣೋ ಹರಿ. ಬೆಳಿಗ್ಗೆ ಚಂದನನ್ನ ನಿಮ್ಮ ಆಫೀಸ್ಗೆ ಅಲ್ವೇನೋ ಇಂಟರ್ವ್ಯೂ ಕರ್ಕೊಂಡ್ಬಂದಿದ್ದು. ಯಾವ ಚಂದನ? ಅಯ್ಯೋ ಲೇ, ಅದೇ ಕಣೋ ನನ್ನ ವೈಫು. ನಿನ್ನೆ ತಾನೇ ಸಿಕ್ ಮಾತಾಡ್ದಲ್ಲೋ. ನೀನೇ ಇವತ್ ಬೆಳಿಗ್ಗೆ ಚಂದನನ್ನ ಆಫೀಸಿಗೆ ಕರ್ಕೊಂಬ ಅಂತ ಹೇಳ್ದಲ್ಲೋ. ಹಾ, ಅದೇ ಸೆಟಪ್ ಇಂಟರ್ವ್ಯೂ ತಾನೆ. ಜಸ್ಟ್ ಫಾರ್ಮಾಲಿಟೀಸ್ಗೆ. ಹೇಳ್ಬಿಟ್ಟ, ಎಲ್ಲ ನಿಜ ಹೇಳ್ಬಿಟ್ಟ. ಇನ್ನೇನೋ ಮಾಡ್ಲಿ, ನಾನು ಹೇಳಿದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಅಂತ ಹರಿ ಅವಳ ಹತ್ರ ಸುಳ್ಳು ಹೇಳಿದ್ದಾನೆ. ನನಗೆಲ್ಲೋ ಅಷ್ಟು ದೊಡ್ಡ ಕಂಪ್ನಿ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದೆ. ಯಾಕಣ್ಣ ಹರಿ ಹಿಂಗೆ? ನಿನ್ ಬಗ್ಗೆ ಒಂದ್ ಸುಳ್ಳು, ನಮ್ ಬಗ್ಗೆ ಒಂದ್ ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು. ಎಲ್ರೂ ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಾನಣ್ಣ ಅವನು. ಹೌದು ಕಣ, ಪಾಪ ಚಂದನ ನನ್ನ ಹತ್ರ ಬಂದು, ಅಣ್ಣ ನೀವು ಹೇಳಿದ ಕಂಪ್ನಿಲಿ ಇಂಟರ್ವ್ಯೂ ಆಗ್ಲಿಲ್ಲ, ಇನ್ನೊಂದ್ಸತಿ ಏರ್ಪಾಟ್ ಮಾಡಿ ಅಂತ ಕೇಳ್ಕೊಂಡ್ಲು ಕಣ. ನನ್ಗೆ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಿಜ ಹೇಳ್ಬಿಟ್ಟ. ಒಳ್ಳೇದೇ ಮಾಡಿದ್ಯಾ ಬಿಡೋಣ, ನೀನೇನ್ ಫೀಲ್ ಆಗ್ಬಿಡೋಣ. ಅದಕ್ಕೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ದೃಷ್ಟಿ ನಾವೆಲ್ಲರೂ ಸುಳ್ಳ್ರೆ ಆಗ್ತಿದ್ವಿ. ಹೂ ಕಂಟಿ, ಅದೆಲ್ಲ ಯೋಚನೆ ಮಾಡೆ ನಾನು ಈ ವಿಷಯನೆಲ್ಲ ಹೇಳಿದ್ದು. ವಿಷಯ ಗೊತ್ತಾದ್ಮೇಲೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಸುಮ್ಮನೆ ಆಗೋದೆ. ಎಂತ ಕೆಲಸ ಮಾಡಿದೆ ಅಣ್ಣ ನೀನು? ಅಂತ ಟೈಮಲ್ಲಿ ಅವ್ರೊಬ್ರನ್ನೇ ಕಳ್ಸದ? ಅಲ್ಲ, ಒಂದ್ ವೇಳೆ ಅತ್ಗೆ ಹರಿನ ನೋಡಕ್ ಹೋಗಿರ್ಬೋದಾ? ಕರೆಕ್ಟು. ಹರಿಣನ ಹತ್ರ ಅತ್ಗೆ ಹೋಗಿ ಯಾಕೆ ಸುಳ್ಳು ಹೇಳಿದೆ ಅಂತ ದಬಾಯಿಸ್ತಿದ್ರೆ? ದಬಾಯಿಸ್ಲೇಬೇಕು, ಬಿಸಿ ತಟ್ಟಿದ್ರೇನೆ ಅವನ್ ಬಾಗೋದು. ಬಂದಲ್ಲ. ಅಣ್ಣ, ಅಕ್ಕಿಯಲ್ಲಿ ಏನೋ ಅದಕ್ಕೆ ಎಲ್ಲಿನ? ಅವ್ರಿನ್ನೂ ಬಂದಿಲ್ವಾ? ಅಂದ್ರೆ ಅದಕ್ಕೆ ನಿನ್ನ ನೋಡಕ್ ಬಂದಿರ್ಲಿಲ್ವಾ? ಅವ್ರ ಮನೇಲಿದ್ದಾರೆ ಅಂತ ನಾನು ಅನ್ಕೊಂಡ್ರೆ ನೀವೇನ್ರ ಹಿಂಗ್ ಮಾತಾಡ್ತಿದ್ದೀರಾ? ಅತ್ಗೆ ಅಲ್ಲಿ ಅಂತ ಒಬ್ರಿಗೂ ಗೊತ್ತಿಲ್ಲ. ನೀವೆಲ್ಲ ಬರ ಈ ಕಡೆ. ಹರಿ, ನಾನು ಬರ್ತೀನಿ ಕಣ. ಹರಿ, ನನ್ ಮಾತು ಕೇಳೋ. ಒಬ್ರು ಹೋಗ್ಬೇಡ, ನಾನು ಬರ್ತೀನಿ ಕಣ. ಹರಿ, ಮೇಡಮ್, ನೀವ್ ಇಲ್ಲಿದ್ದೀರಾ? ಮನೆಗೆ ಹೋಗ್ತೀನಿ ಅಂತ ತಾನೇ ಆಟೋದಲ್ಲಿ ಹೋಗಿದ್ದು. ನಿಮ್ನ ಎಲ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಸರಿ ಆಯ್ತು, ಎದ್ ಬನ್ನಿ ಮನೆಗೆ ಹೋಗೋಣ. ಅಲ್ಲಿ ಅಣ್ಣ, ಕಂಟಿ, ಮೈ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ನಾನ್ ಎಲ್ಲಾ ಕಡೆ ನಿಮ್ಮನ್ನ ಹುಡುಕ್ತೆ. ಯಪ್ಪ, ಎಷ್ಟು ಟೆನ್ಷನ್ ಆಗ್ತಿತ್ತಂದ್ರೆ ನಿಮ್ಮನ್ನ ನೋಡಿದ್ಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಿಮ್ ತಲೆಯಲ್ಲಿ ಯಾವಾಗ್ಲೂ ಇರೋದು ಅದೇ ತಾನೆ. ನಿಮ್ಮಿಂದ ಬೇರೆಯವ್ರು ಟೆನ್ಷನ್ ಆದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಮಾತ್ರ ಟೆನ್ಷನ್ ಆಗ್ಬಾರ್ದು. ಅಯ್ಯೋ, ನೀವು ಮತ್ತೆ ಸುತ್ತಿ ಬಳಸಿ ಅಲ್ಲಿಗೆ ಬರಬೇಡಿ. ನೀವು ಕಾಲ್ ರಿಸೀವ್ ಮಾಡಿಲ್ಲ, ಮನೆಗೂ ಬಂದಿಲ್ಲ ಅಂದ್ರೆ ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ? ಈಗ್ಲೂ ನಾನ್ ಬರಲ್ಲ. ಮೇಡಮ್, ಸರಿ ಯಾಕೆ ಬರಲ್ಲ ಅಂತ ರೀಸನ್ ಆದ್ರೂ ಹೇಳಿ. ಇಷ್ಟ ಬೇಗ ಮರ್ತೋದ್ರಾ? ಓ, ಸುಳ್ಳಿನ ಮರ್ತಾಗೆ ಬೇರೆಯವ್ರು ಹೇಳಿದ್ದು ಬೇಗ ಮರಿತೀರಾ ಅನ್ಸತ್ತಲ್ವಾ? ನೋಡಿ, ನೀವು ಮತ್ತೆ ಮತ್ತೆ ಹಳೆ ವಿಷಯನೇ ಕೆದಕ್ತಾ ಇದ್ದೀರಾ. ಆಯ್ತು ಹೋಗ್ಲಿ ಅಂತ ಬಿಟ್ಟಾಕ್ಬೇಕು ಅಂತ ಅನ್ಸಲ್ವಾ? ಎಷ್ಟ್ ಈಸಿಯಾಗಿ ಹೇಳ್ತೀರಲ್ಲ.
ನಾನು ಏನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಈ ಸುಳ್ಳು ಅಂದ್ರೆ ನಂಗೆ ಆಗಲ್ಲ. ನಿಮ್ಮಂತ ಸುಳ್ಳು ಹೇಳೋರ್ ಮನೇಲಿ ಹೇಗ್ರಿ ನಾ ನೆಮ್ಮದಿಯಿಂದ ಇರಕ್ಕಾಗತ್ತೆ? ಮೇಡಮ್, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡ್ತಾರಂತೆ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೋದು, ಆದ್ರೆ ಇಲ್ಲಿ ನಮ್ ಮದ್ವೆನೇ ಸುಳ್ಳು ಅಲ್ವೇನ್ರಿ? ಆಯ್ತು ಬಿಡಿ, ತಪ್ಪಾಯ್ತು, ಸಾರಿ. ಇವಾಗ ಬನ್ನಿ ಹೋಗೋಣ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಆಗತ್ತಾ? ಸರಿ ಬಿಡಿ. ರೀ, ಏನ್ರಿ ಮಾಡ್ತಿದ್ದೀರಾ? ಎದೇಳಿ ಎದೇಳ್ರಿ ಮೇಲೆ. ಇನ್ನೇನ್ ಮಾಡ್ಲಿ, ನೀವು ಕ್ಷಮಿಸಲ್ಲ ಅಂತ ಹೇಳಿದ್ರೆ? ನೀನ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಹಿಂಸೆ ಆಗತ್ತೆ. ಇವಾಗ ನಾನು ತಪ್ಪು ಒಪ್ಕೋತಾ ಇದ್ದೀನಿ ತಾನೆ. ಬನ್ನಿ ಮನೆಗೆ ಹೋಗೋಣ. ನೀವ್ ನಿಮ್ ಮನೆ ವಿಷಯದ ಬಗ್ಗೆ ನಂಗೆ ಸುಳ್ಳು ಹೇಳಿದ್ರಿ, ನಾನ್ ನಿಮ್ನ ಕ್ಷಮಿಸ್ತೆ. ಆದ್ರೆ ನನ್ ಕೆಲ್ಸದ ವಿಷಯದಲ್ಲಿ ಯಾಕ್ರಿ ಸುಳ್ಳು ಹೇಳಿದ್ರಿ? ಇಂಟರ್ವ್ಯೂ ಅಂತ ನನ್ನ ಕಂಪ್ನಿವರೆಗೂ ಕರ್ಕೊಂಡು ಹೋಗಿ ನನ್ಗೆ ಮೋಸ ಮಾಡಿದ್ರಲ್ಲ, ಯಾಕೆ? ಅಲ್ಲ, ಅದು ನಿಮ್ ಅಣ್ಣನೇ ನಂಗೆ ನಿಜ ಹೇಳಿದ್ಮೇಲೂ ನಾನ್ ನಿಮ್ನ ನಂಬೇಕಾ? ಅಲ್ಲ ರೀ, ಇಂಟರ್ವ್ಯೂ ಇದ್ದಿದ್ದು ನಿಜಾನೇ. ಅದರಲ್ಲಿ ನಮ್ಮ ಅಣ್ಣನ ಹೆಸರು ಹೇಳಿದ್ದು ತಪ್ಪು ನಂದೆ. ನನ್ನ ಫ್ರೆಂಡ್ ಹೇಳಿ ಇಂಟರ್ವ್ಯೂ ಅರೇಂಜ್ ಮಾಡಿಸಿದ್ದು ನಾನೇ. ಯಾಕೆ ಹಾಗೆ ಮಾಡಿದ್ರಿ? ಅಣ್ಣನ ಹೆಸರು ಹೇಳಿದ್ರೆ ಆ ಕಂಪ್ನಿ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ಅಂತ ಹಾಗೆ ಹೇಳಿದೆ. ನಮ್ಮ ಅಜ್ಜಿ ಹೇಳೋಳು, ಒಂದ್ ಸುಳ್ಳು ಹೇಳಿದ್ರೆ ಗಂಗೆಯಲ್ಲಿ 101 ಸಲ ಮುಳುಗಿ ಹೇಳ್ಬೇಕಂತ. ದೇವ್ರೆ, ನೀವ್ ಹೇಳಿರೋ ಸುಳ್ಳುಗಳಿಗೆ 7 ಜನ್ಮ ನೀವು ಮುಳುಗಿ ಹೇಳ್ತಾನೆ ಇರ್ಬೇಕು ಅನ್ಸತ್ತೆ. ಸದ್ಯಕ್ಕೆ ನನ್ ಗಂಗೆ ನೀವು ಕ್ಷಮಿಸಿ ಸಾಕು. ನನ್ ಪಾಪ ಕಳ್ದಂಗೆನೆ. ಕನ್ಸುಗಳು ಕಟ್ಕೊಂಡ್ ಬಂದಿರೋ ನಿಮ್ಗೆ ಹೇಗಾದ್ರೂ ಒಳ್ಳೇದಾಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ, ಬೇರೇನೂ ಇಲ್ಲ. ಸ್ವಲ್ಪ ಹೊತ್ತು ನಂಗೆ ಒಬ್ಳೆ ಇರ್ಬೇಕು ಅನ್ಸ್ತದೆ. ನನ್ ಪಡೆಗೆ ನನ್ನ ಬಿಟ್ಬಿಡಿ ಪ್ಲೀಸ್. ರೀ ರೀ ನೋಡಿ, ನನ್ ಮಾತು ಕೇಳಿ. ಅಯ್ಯೋ, ನಿಂತ್ಕೊಳ್ಳಿ, ನನ್ ಮಾತು ಕೇಳಿ. ರೀ ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನು ಪ್ರೂವ್ ಮಾಡ್ತೀನಿ. ಬರೋವಾಗ್ಲೇ ಫ್ರೆಂಡ್ ನ ಮೀಟ್ ಮಾಡಿ ಮಾತಾಡ್ಕೊಂಡ್ ಬಂದಿದ್ದೀರಾ ಅನ್ಸತ್ತಲ್ವಾ? ಇಷ್ಟೆಲ್ಲ ಡೌಟ್ ಪಡ್ಬೇಡ್ರಿ. ಇರಿ, ನನ್ನ ಫ್ರೆಂಡಿಗೆ ಇವಾಗಲೇ ಕಾಲ್ ಮಾಡ್ತೀನಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹಲೋ. ಹಲೋ ಮಚ್ಚ, ನಾನ್ ಕಣೋ ಹರಿ. ಬೆಳಿಗ್ಗೆ ಚಂದನನ್ನ ನಿಮ್ಮ ಆಫೀಸ್ಗೆ ಅಲ್ವೇನೋ ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ದು? ಯಾವ ಚಂದನ? ಅಯ್ಯೋ ಲೇ, ಅದೇ ಕಣೋ ನನ್ನ ವೈಫು. ನಿನ್ನೆ ತಾನೇ ಸಿಕ್ ಮಾತಾಡ್ದಲ್ಲೋ. ನೀನೇ ಇವತ್ ಬೆಳಿಗ್ಗೆ ಚಂದನನ್ನ ಆಫೀಸಿಗೆ ಕರ್ಕೊಂಬ ಅಂತ ಹೇಳ್ದಲ್ಲೋ. ಹಾ, ಅದೇ ಸೆಟಪ್ ಇಂಟರ್ವ್ಯೂ ತಾನೆ. ಜಸ್ಟ್ ಫಾರ್ಮಾಲಿಟೀಸ್ಗೆ. ಕಟ್ ಮಾಡ್ಬೇಡಿ, ಮಾತಾಡಿ. ಲೇ, ಏನೋ ಮಾತಾಡ್ತಿದ್ಯಾ? ಯಾವ ಸೆಟಪ್ ಇಂಟರ್ವ್ಯೂವಾ? ನೀನೇ ತಾನೇ ಬೆಳಿಗ್ಗೆ ನಾನು ಚಂದನನ್ನ ನಿಮ್ಮ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಕರ್ಕೊಂಡ್ ಬಂದಾಗ, ಇವತ್ತು ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ, ಇವತ್ತಾಗಲ್ಲ ಇನ್ನೊಂದ್ ದಿನ ತಗೋತಾರೆ ಅಂತ ಹೇಳಿದ್ದು. ಲೋ ರೀ, ಎಣ್ಣೆ ಹೊಡೆದವ್ರ ಬಾಯಲ್ಲಿ ಸ್ಮೆಲ್ ಬಂದ್ರೆ ನಿನ್ ಬಾಯಲ್ಲಿ ಬರೀ ಸುಳ್ಳೆ ಕಣೋ. ನೀನ್ ಇಂಟರ್ವ್ಯೂ ಸೆಟಪ್ ಮಾಡು ಅಂದ್ರೆ ನಾನು ಆ ಹುಡುಗಿಗೆ ಇಂಟರ್ವ್ಯೂ ಮಾಡತ್ತಾ ಡ್ರಾಮಾ ಮಾಡ್ತೀನಿ ಅಂತೆ. ಅದನ್ ಬಿಟ್ಟು ಬೇರೆ ಏನೇನೋ ಹೇಳಿ ನಂಗೆ ತಲೆ ತಿನ್ಬೇಡ. ನನಗ್ ಸಿಕ್ಕಾಬಡೆ ಕೆಲ್ಸ ಇದೆ, ಸುಮ್ನೆ ಇಡು ಫೋನ್ನ. ನಂಬಿಕೆ ದ್ರೋಹಿ, ಸರಿಯಾಗಿ ಕೈ ಕೊಟ್ಟ. ನೀವು ಎಡು ಬಿದ್ದು ಹಲ್ ಮುರ್ಕೊಂಡ್ರೆ ಪಾಪ ಅವ್ರ ಮೇಲೆ ಯಾಕ್ರಿ ತಪ್ಪ ಹಾಕ್ತೀರಾ? ನನ್ ಪರಿಸ್ಥಿತಿ ಮಹಾಭಾರತ್ ಕರ್ಣನ್ ತರ ಆಗಿದೆ. ಎಲ್ಲ ಸರಿಯಾಗಿ ಟೈಮಲ್ಲೇ ಕೈ ಕೊಡ್ತಿದೆ. ಮತ್ ಯಾರ್ ಶಾಪನೋ ಏನೋ. ಎಲ್ಲ ನೀವ್ ಹೇಳಿರೋ ಸುಳ್ಳುಗಳಿಂದಾನೆ. ನಾನ್ ನಿಮ್ ಮಾತನ್ನ ನಂಬ್ಕೊಂಡು ಎಷ್ಟು ಸೀರಿಯಸ್ ಆಗಿ ಇಂಟರ್ವ್ಯೂ ಪ್ರಿಪೇರ್ ಆಗಿ ಬಂದೆ. ಎಲ್ಲ ನನ್ನ ಯಾಮಾರ್ಸೋಕ್ ಮಾಡಿರೋ ಸೆಟಪ್ ಇಂಟರ್ವ್ಯೂ ಅಲ್ವಾ? ದೇವಸ್ಥಾನದಲ್ಲಿ ನಿಂತಿದ್ದೀನಿ, ನಾನ್ ಸುಳ್ಳು ಹೇಳ್ತಿಲ್ಲ, ನನ್ ಮಾತ ನಂಬಿ. ಹಾಗಾದ್ರೆ ನಾನ್ ಕೇಳ್ತಿರೋದಕ್ಕಷ್ಟೇ ಉತ್ತರ ಕೊಡ್ಬೇಕು, ಆಗತ್ತಾ? ಕೇಳಿ, ಆಗತ್ತೆ. ನಿಮ್ಮಪ್ಪ ನಿಮ್ಮಮ್ಮನ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದಾರ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಜಾನ ಸುಳ್ಳ? ಸುಮ್ನೆ ಇದೀರಾ ಅಂದ್ರೆ ನಿಜ ಅಂತ ತಾನೇ ಅರ್ಥ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಇನ್ನು ಎಷ್ಟು ಗುಟ್ಟಿನ ವಿಷಯ ಇರ್ಬೇಡ. ಹೌದು ರೀ, ಹೌದು, ಎಲ್ಲಾನು ಮುಚ್ಚಿಟ್ಟಿದ್ದೀನಿ. ನಮ್ಮ ಮನೆ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ.
ನಮ್ಮಪ್ಪನ ಬಗ್ಗೆ ಎಲ್ರಿಗೂ ಹೇಳ್ಕೊಂಡು ತಿರ್ಗೋಕೆ ಅವ್ರೇನ್ ಗೋಲ್ಡ್ ಮೆಡಲ್ ತಗೊಂಡಿಲ್ಲ. ನೋಡಿ, ನಾನ್ ಕೇಳಿದ ಪ್ರಶ್ನೆಗೆ ನೀವು ಹೌದು ಅಥವಾ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ಊರಲ್ಲಿ ನಮ್ಮ ಮನೆ ಬಗ್ಗೆ 1000 ಜನ 1000 ತರ ಮಾತಾಡ್ತಾರೆ. ನಾಳೆ ಬಂದು ಇನ್ನೇನೋ ಹೇಳಿದ್ರು ಅನ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ನನ್ನ ಹತ್ರ ಇಲ್ಲ. ಉತ್ತರ ಇಲ್ಲ ಆದ್ರೆ ಸುಳ್ಳಿದೆ ತಾನೆ. ಎಷ್ಟು ಬೇಕೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದು ನಿಮ್ಗೇನು ಹೊಸದಲ್ವಲ್ಲ. ನೋಡಿ, ಇದಕ್ಕೂ ಮೇಲೆ ಹೇಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ರೀ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಏನ್ ಮೇಡಮ್, ನಾನು ನಿಮ್ ಒಳ್ಳೇದಕ್ಕೆ ಅಲ್ವಾ ಮಾಡಿದ್ದು. ನಿಮ್ ಲೈಫ್ ಹಾಳಾಗ್ಬಾರ್ದು, ನೀವ್ ಅನ್ಕೊಂಡಿದ್ದು ಆಗ್ಬೇಕು ಅಂತ. ಪ್ಲೀಸ್ ದಯವಿಟ್ಟು ಏನು ಮಾತಾಡ್ಬೇಡಿ. ಅಲ್ಲ ಮೇಡಮ್, ಕಟುಕನ್ ನಂಬಿ ಕುರಿ ತರ ಬಂದ್ಬಿಟ್ಟೆ. ನಂಗೆ ಮೊದ್ಲೇ ಗೊತ್ತಿದ್ರೆ ನಾನ್ ಮನೆ ಬಿಟ್ಟೆ ಬರ್ತಿರ್ಲಿಲ್ಲ. ನೀವು ನನ್ನ ಜೊತೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಿಮ್ ಮನೆಯವ್ರು ನಿಮ್ನ ಆ ಕರಡಿ ನನ್ ಮಗ ಆ ಸೈಕೋ ಆರ್ಯನ್ಗೆ ನಿಮ್ನ ಬಲಿ ಕೊಟ್ಟಾಗಿರ್ತಿತ್ತು. ಅದನ್ನ ತಿಳ್ಕೊಳ್ಳಿ. ನನ್ನ ನೀರಿಂದ ಎಪ್ಸಿ ಬೆಂಕಿಗೆ ತಳ್ಳಿದೀರಾ. ನಾನು ಹೇಗೋ ಇರ್ತಿದ್ದೆ, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದು ಮೋಸ ಮಾಡಿದ್ರಿ? ಯಾರೇ ನಿಮ್ಗೆ ಮೋಸ ಮಾಡಿದ್ದು? ನಾನೇನಾದ್ರೂ ನಿಮ್ಮನ್ನ ಕರ್ಕೊಂಡು ರೋಡು ಊರು ಪಾರ್ಕು ಅಂತ ಏನೋ ಸುತ್ತಿದ್ನ, ಇಲ್ಲ ಲಾಡ್ಜ್ ಏನಾದ್ರು ಕರ್ಕೊಂಡು ಹೋಗಿದ್ನ? ಡೈರೆಕ್ಟ್ ಆಗಿ ನಮ್ಮನೆಗೆ ತಾನೇ ಕರ್ಕೊಂಡು ಬಂದಿದ್ದು. ಇಷ್ಟು ದಿನ ನಮ್ಮ ಮನೇಲಿ ಇದ್ದೀರಾ, ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ ನಮ್ಮನೇಲಿ ಯಾರಾದ್ರೂ ಫ್ರಾಡು ಮೋಸ ಮಾಡ್ದ ಅಂತೆಲ್ಲ ಹೇಳ್ಬೇಡಿ. ನಾನು ಮನುಷ್ಯನೇ, ನನ್ ಮನ್ಸಿಗೂ ತಡ್ಕೊಳಕ್ಕಾಗಲ್ಲ. ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿರೋದು ನೀವು ಮಾಡಿರೋ ಫ್ರಾಡೆ. ಅಲ್ಲ ರೀ, ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಹತ್ರ ಎಲ್ಲನೂ ಹೇಳ್ಬೇಕು? ನಿಮ್ಮ ಹತ್ರ ಪರ್ಫೆಕ್ಟ್ ಆಗಿ ನಡ್ಕೊಳಕ್ಕೆ ನಾನೇ ನಿಮ್ ಗಂಡನ?